ಹೇ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ನನ್ನ ಚಾನಲ್ಗೆ ತುಂಬ ಸ್ವಾಗತ. ಸೊ ಇವತ್ತಿನ ರೆಸಿಪಿ ತುಂಬಾ ಡಿಫ್ರೆಂಟ್ ಆಗಿರುವಂಥದ್ದು. ಸೊ ನನಗೂ ಕೂಡ ಗೊತ್ತಿರಲಿಲ್ಲ ಈ ರೀತಿ ಹೂವದ್ದು ಪಲ್ಯ ಕೂಡ ಮಾಡ್ತಾರೆ ಅಥವಾ ವೆರೈಟಿ ಆಫ್ ರೆಸಿಪಿ ಇದೆ. ಸೊ ಇದು ಅಗಸೆ ಹೂವು ಅಂತ ಹೇಳ್ತಾರೆ. ಇಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ. ಸೊ ನಮ್ಮ ಮನೆಯವ್ರು ತೊಗೊಂಡು ಬಂದಿದ್ದು, ನಾನು ಏನು ತೊಗೊಂಡು ಬಂದಿದ್ದೀರಾ ಅಂತ ನಾನು ಕೂಡ ಶಾಕ್ ಆಗಿದ್ದೆ. ಸೊ ನಾನು ಒಂದು ಸಲನೂ ಟ್ರೈ ಮಾಡಿದ್ದಿಲ್ಲ, ಬಟ್ ಮಾಡಿದ ನಂತರ ಗೊತ್ತಾಯಿತು ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ನಮ್ಮ ಬಾಡಿಗೆ ಅಂತ. ಸೊ ಅಗಸೆ ಹೂವದ್ದು ಚಟ್ನಿ ಕೂಡ ಮಾಡ್ತಾರೆ, ಪಲ್ಯ ಕೂಡ ಮಾಡ್ತಾರೆ. ಆಮೇಲೆ ಅಗಸೆ ಏನಂತಾರೆ ಎಲೆದು ಕೂಡ ಜಾಸ್ತಿ ಬೆನಿಫಿಟ್ಸ್ಗಳಿದೆ. ಸೊ ಈ ರೀತಿ ಬೀಜ ಮತ್ತು ಹಿಂದಿನ ಏನಂತಾರೆ ಸ್ವಲ್ಪ ಭಾಗ ಇರುತ್ತಲ್ಲ, ಕಟ್ ಮಾಡಿದ ನಂತರ ಚೆನ್ನಾಗಿ ತೊಳೆದ ನಂತರ ಸಣ್ಣಗೆ ಹೆಚ್ಕೊಳ್ಳಿ. ಸೇಮ್ ಕ್ಯಾಬೇಜ್ ಥರನೇ ಇರುತ್ತೆ. ಸೊ ಅದರಲ್ಲಿ ಸ್ವಲ್ಪ ಎಣ್ಣೆ, ಅದಾದ ನಂತರ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಆಮೇಲೆ ಇಂಗು. ಸೊ ಈ ರೀತಿ ಒಗ್ಗರಣೆ ಕೊಟ್ಟ ನಂತರ ಹೆಚ್ಚಿದ ಉಳ್ಳಾಗಡ್ಡಿನ ಹಾಕಿ. ಸೊ ಸ್ವಲ್ಪ ಉಳ್ಳಾಗಡ್ಡಿ ಹಾಕಿದರೆ ಟೇಸ್ಟಿ ಅನಿಸುತ್ತೆ, ಆಮೇಲೆ ರುಚಿ ಬೇರೆ ಲೆವೆಲ್ಗೆ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಇದಾದ ನಂತರ ನನ್ನ ಹತ್ರ ಸ್ವಲ್ಪ ಇರೋದ್ರಿಂದ ನಾನು ಎರಡು ರೀತಿನ ಮಾಡಿ ತೋರಿಸ್ತಾ ಇದ್ದೀನಿ ಅಗಸೆ ಹೂವದ್ದು. ಸೊ ಹಾಗಾಗಿ ಒಂದು ಪಲ್ಯ ಮತ್ತು ಇನ್ನೊಂದು ಹುಳಿ. ಸೊ ಹಾಗಾಗಿ ಅದ್ರ ಜೊತೆ ಪಲ್ಯ ಸ್ವಲ್ಪ ಆಗ್ತಾ ಇರೋದ್ರಿಂದ ನಾನು ಇಲ್ಲಿ ಸ್ವಲ್ಪ ಕ್ಯಾಪ್ಸಿಕಮ್ನ ಇಟ್ಕೊಂಡಿದ್ದೆ ಮನೆಯಲ್ಲಿ. ಸೊ ಹಾಗಾಗಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ನಾನು ಇದನ್ನು ಬೇಯಿಸ್ತೀನಿ. ನೀವು ಬೇಕಿದ್ರೆ ಸಪ್ರೇಟಾಗಿ ಅಗಸೆ ಹೂವದ್ದೇ ಪಲ್ಯ ಇದೇ ರೀತಿ ಸೇಮ್ ಆಗಿ ಮಾಡ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಅದಾದ ನಂತರ ಎಲ್ಲ ರೋಗ ನಿರೋಗ ಶಕ್ತಿ ಇದೆ ಈ ಅಗಸೆ ಹೂವದ್ರಲ್ಲಿ. ಸೊ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿದ್ದೀನಿ. ತುಂಬ ಅಂದರೆ ತುಂಬಾ ಸಿಂಪಲ್ ಆಗಿರುವಂಥ ರೆಸಿಪಿ, ಬಟ್ ಇಂಪಾರ್ಟೆಂಟ್ಸ್ ತುಂಬಾ ಜಾಸ್ತಿ ಇದೆ. ಹೇಳೋಕ್ಕೆ ಹೋದಷ್ಟು ಸಾಲೋದೇ ಇಲ್ಲ, ಅಷ್ಟು ಅದರದ್ದು ಬೆನಿಫಿಟ್ಸ್ ಇದೆ. ಈವನ್ ಡಯಾಬಿಟಿಸ್ ಇದ್ದವ್ರು ಕೂಡ ಇದನ್ನು ಸೇವಿಸ್ಬೋದು, ಅದನ್ನು ಕೂಡ ತುಂಬಾ ಕಮ್ಮಿ ಮಾಡುತ್ತೆ. ಸೊ ರೋಗ ಅಥವಾ ಗಾಯ ಯಾರಿಗೆ ಆಗಿರುತ್ತೋ ಸೊ ಅವ್ರಿಗೆ ಕೂಡ ಇದನ್ನು ಅಗಸೆ ಹೂವು ತಿಂದರೆ ಬೇಗ ವಾಸಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ನಾನು ಹೆಚ್ಚಿಟ್ಕೊಂಡಿದ್ನಲ್ಲ ಅಗಸೆ ಹೂವು, ಈ ರೀತಿ ನಾನು ಮಿಕ್ಸ್ ಮಾಡಿದ್ದೀನಿ. ಬೇಕಿದ್ರೆ ನೀವು ಸಪ್ರೇಟಾಗಿನೂ ಕ್ಯಾಪ್ಸಿಕಮ್ ಹಾಕಲಾರ್ದೆ ಮಾಡ್ಬೋದು. ನನ್ನ ಹತ್ರ ಕ್ವಾಂಟಿಟಿ ಸ್ವಲ್ಪ ಇರೋದ್ರಿಂದ ನಿಮಗೆ ಎರಡು ರೀತಿಯಾಗಿ ತೋರಿಸ್ಬೇಕು ಅಂತ ಈ ರೀತಿ ಮಾಡಿರೋದು ನಾನು. ತುಂಬ ವೆರೈಟಿಗಳಿವೆ. ಅಗಸೆ ಹೂವುದು ಚಟ್ನಿ ಕೂಡ ಮಾಡ್ತಾರೆ, ಅಗಸೆ ಹೂವುದು ಏನಂತಾರೆ ಪಲ್ಯ, ಆಮೇಲೆ ಹುಳಿ ಅಥವಾ ಸಾರು, ಈ ರೀತಿ. ಸೊ ಇಲ್ಲಿ ನಾನು ಒಂದು ಜಾರಲ್ಲಿ ಒಣ ಕೊಬ್ಬರಿ ಮತ್ತು ಹಸಿ ಮೆಣಸಿಕಾಯಿನ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಹಸಿ ಕೊಬ್ಬರಿ ಇತ್ತು ಅಂತಂದರೆ ಬೇಸಿಗೆಗಾಲದಲ್ಲಿ ಅಥವಾ ಮುಂಜಾನೆ ಇದ್ದಿದ್ದು ಸಂಜೆಗೆ ಇರೋದಿಲ್ಲ, ಹಾಗಾಗಿ ಡ್ರೈ ಅಂದರೆ ಒಣ ಕೊಬ್ಬರಿ ಇತ್ತು ಅಂತಂದರೆ ಏನು ಕೆಡೋದಿಲ್ಲ, ಹಾಗಾಗಿ ಅದನ್ನು ಯೂಸ್ ಮಾಡೋದು ನಾನು ಜಾಸ್ತಿ. ಸೊ ಇಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಇಲ್ಲಿ ಒಂದು ಸ್ವಲ್ಪ ಹುಣಸೆ ರಸ ಅಥವಾ ಟರ್ಮರಿನ್ ಪೇಸ್ಟ್ ಅಂತ ಕರಿಬೋದು. ಬೇಕಿದ್ರೆ ನೀವು ನಿಂಬೆ ಹಣ್ಣನ್ನು ಕೂಡ ನೀವು ಅದನ್ನು ಹಾಕ್ಬೋದು ರೀಪ್ಲೇಸ್ ಆಗಿ. ಸ್ವಲ್ಪ ಸಕ್ಕರೆ ರುಚಿಗೆ ತಕ್ಕಷ್ಟು, ಆಮೇಲೆ ಸ್ವಲ್ಪ ಉಪ್ಪು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ದೆ. ಸೊ ಸ್ವಲ್ಪ ಚಿಟಿಗೆಯಷ್ಟು ಮೆಂತ್ಯ ಪುಡಿನ ಹಾಕಿದ್ದೀನಿ. ಸೊ ಚೆನ್ನಾಗಿ ಸಾಫ್ಟ್ ಆದ ನಂತರ ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಈಗ ನಾವು ಒಣ ಕೊಬ್ಬರಿ ಹಾಕಿದ ನಂತರ ಸುಟ್ಟು ಹೋಗಬಾರ್ದು ಅಥವಾ ಹೊತ್ತು ಹೋಗಬಾರ್ದು, ಹಾಗಾಗಿ ಒಂದು ಸ್ವಲ್ಪ ಅದನ್ನು ಚೆನ್ನಾಗಿ ಎಲ್ಲದರ ಜೊತೆ ಬೆರಿಬೇಕು. ಸೊ ಹಾಗಾಗಿ ಸ್ವಲ್ಪ ನೀರು ಹಾಕಿ ಈ ರೀತಿ ನಾನು ಬೇಯಿಸ್ಕೊತಾ ಇರೋದು. ಸೊ ಇಲ್ಲಿ ನಾನು ಪೇಸ್ಟ್ ಮೆಣಸಿನ್ಕಾಯಿ ಮತ್ತು ಒಣ ಕೊಬ್ಬರಿ ಪೇಸ್ಟ್ ಮಾಡಿದ್ನಲ್ಲ ಅದನ್ನು ಹಾಕಿರೋದು. ಖಾರ ಬೇಕು ಅಂದರೆ ಜಾಸ್ತಿ ಹಾಕ್ಬೋದು, ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ತುಂಬಾ ಸಿಂಪಲ್ ಆಗಿರುವಂತಹ ರೆಸಿಪಿ, ಬಟ್ ಟೇಸ್ಟ್ ಕೂಡ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅನ್ನದ ಜೊತೆ, ಚಪಾತಿ ಜೊತೆ, ಆಮೇಲೆ ಭಕ್ರಿ ಜೊತೆ ಎಲ್ಲನೂ ಸೂಪರಾಗಿ ಕಾಂಬಿನೇಷನ್ ಇರುತ್ತೆ. ಈವನ್ ನನ್ನ ಮಗನೂ ಕೂಡ ಇಷ್ಟಪಟ್ಟು ತಿಂತಾನೆ. ಸೊ ತುಂಬಾ ಆರೋಗ್ಯಕವಾದ ಈ ಅಗಸೆ ಹೂವು. ಸೊ ನನಗಂತೂ ಗೊತ್ತಿರಲಿಲ್ಲ. ಸೊ ನಾನು ಇದನ್ನು ನೋಡಿದ ನಂತರ ಈ ರೀತಿ ಮಾಡ್ಬೋದು ಅನ್ನೋದು ಗೊತ್ತಾಯಿತು. ಹಾಗಾಗಿ ಸೊ ಎಲ್ಲ ನೀರು ಹೋಗಿಬಿಟ್ಟಿದೆ ನೋಡಿ, ಇಲ್ಲಿ ಚೆನ್ನಾಗಿ ಕೊಬ್ಬರಿ ಬೆರೆದ್ಬಿಟ್ಟಿದೆ. ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಒಮ್ಮೆ ಟ್ರೈ ಮಾಡಿ. ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.